ಆಗಬೇಕಾದ್ರೆ ಗೋಮಾಳ ಚಪ್ಪಾಳೆ ತೋರಬೇಕಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾನ್ಯ ಕೃಷಿ ಕಾರ್ಯ ಮಹಾಧಿಕಾರಿಯವರ ಮಾರ್ಗದರ್ಶನದಲ್ಲಿ ಹೇಳಿದ ತಕ್ಷಣ ಎದ್ದು ನಿಲ್ಲಿದೆ ಅಂತ ಎಲ್ಲ ತಾಯಂದ್ರಲ್ಲಿ ಒಂದು ವಿಜ್ಞಾಪನೆ. ಸರಸವಿ ಜನನ ವೀರಸವಿ ಮರಣ ಮುಕ್ತವಾಗಿರ್ತಕ್ಕಂಥ ತಾವೆಲ್ಲ ನೋಡ್ಲಿಕ್ಕೆ ಅವಕಾಶ ಇದೆ. ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಈ ಗ್ರಾಮೀಣ ಭಾಗದೊಳಗೆ ಈ ರೀತಿಯಾಗಿರ್ತಕ್ಕಂಥ ಎಂಟರ್ಪ್ರಿನರ್ಶಿಪ್ ಬಂದರೆ ನಿಜವಾಗಿಯೂ ನಮ್ಮ ಗ್ರಾಮೀಣ ವ್ಯವಸ್ಥೆಯೊಳಗೆ ಉತ್ತಮ ಮಾರುಕಟ್ಟೆ ಸೃಷ್ಟಿಯಾಗುತ್ತೆ. ಈ ಸರಸಮೇಳನ ಸಹಿತ ಭಾಳ ಸುಂದರವಾಗಿ ಏರ್ಪಾಟ್ ಮಾಡಲಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ನಮ್ಮ ಗದಗ ಜಿಲ್ಲೆಯ ಜನ ಉಪಯೋಗಿಸಿಕೊಳ್ಬೇಕು. ಅವರಿಗೆ ನಾವು ವಿವಿಧ ಸೀರೆ ಮಾರೋದಾಗಲಿ ಮತ್ತು ಬೇರೆ ಬೇರೆ ಚಕ್ಕಿ ಜೀವನೋಪಾಯಕ್ಕೆ ಬೇಕಾಗ್ತಕ್ಕಂಥ ಸೀರೆ ಇನ್ನಿತರ ಚಿಕ್ಕಿ ಏನು ರೊಟ್ಟಿ ಮತ್ತು ಖಾರದ ಪುಡಿ ಆ ರೀತಿ ಜೀವನೋಪಾಯಕ್ಕೆ ಬೇಕಾಗ್ತಕ್ಕಂಥ ಸಲಕರಣೆಗಳನ್ನು ಮಾಡ್ತೀವಿ. ಬಟ್ಟೆ ವ್ಯಾಪಾರ ಮಾಡ್ತೇವೆ ರೀ, ಬಟ್ಟೆ ನೇಯ್ತೇವೆ ರೀ. ಫಸ್ಟಿಗೆ ನೇಯ್ದು ಮಾರಾಟ ಮಾಡ್ತೇವೆ ರೀ. ಅವನ್ನ ನಾವು ಇದು ಸಿಗ್ಲಿ ಕಾಟನ್ ಸೀರೆ ನೇಯ್ತೇವೆ ರೀ, ಜಕಾಡ್ ನೇಯ್ತೇವೆ ರೀ. ಈಗ ಸಾದಾ ಪ್ಲೇನ್ ಬಂದೈತೆ ರೀ, ಈಗ ಅದನ್ನು ನೇಯ್ತೇವೆ ರೀ. ಒಟ್ಟಾರೆ ಒಂದು 7 ಲಕ್ಷದ ವ್ಯವಹಾರ ಐತ್ರಿ ನಮಗೆ. ನಾವು ಸಾಲ ತೊಗೊಂಡು ನಾವು ಮನೆ ಇದು ಬಂಡವಾಳಕ್ಕೆ ಆಮೇಲೆ ನಮ್ಮ ಉದ್ಯೋಗಕ್ಕೆ ಇದು ಮಾಡ್ತೇವೆ ರೀ. ನಾವು ಹೊಟ್ಟೆ ಜೀವನ ನಡೆಸಿ ಮತ್ತು ಹೆಚ್ಚಿಗೆ ಉಳಿತೈತೆ ರೀ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದೆಲ್ಲ ಇಂಪ್ರೂವ್ ಆಗೈತೆ ರೀ ನಮ್ಮ ಮನೆ. 7,600 ಸ್ವಸಹಾಯ ಸಂಘಗಳನ್ನು ರಚನೆಯನ್ನು ಮಾಡಿದ್ದು, ಅದರಲ್ಲಿ 76,000ಕ್ಕೂ ಹೆಚ್ಚಿನ ಮಹಿಳೆಯರು ಸ್ವಸಹಾಯ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಉಳಿತಾಯವನ್ನು ಮಾಡ್ತಾ ಇದ್ದಾರೆ. ಉಳಿತಾಯವನ್ನು ಮಾಡೋದ್ರ ಜೊತೆಗೆ ಅವ್ರು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಒಂದು ಒಕ್ಕೂಟ ರಚನೆಯನ್ನು ಮಾಡಿದ್ದೀವಿ NRL ಮೋತಿಯಿಂದ. ಆ ಒಕ್ಕೂಟದ ಅಡಿಯಲ್ಲಿ ಪ್ರತಿ ಒಕ್ಕೂಟ ಕೂಡ ಕಡಿಮೆ ಅಂತಂದ್ರೆ 20 ರಿಂದ 30 ಸ್ವಸಹಾಯ ಸಂಘಗಳು ಒಟ್ಟು ಗದಗ ಜಿಲ್ಲೆಯಲ್ಲಿ 7,600 ಸ್ವಸಹಾಯ ಸಂಘಗಳನ್ನು ರಚನೆಯನ್ನು ಮಾಡಿದ್ದೀವಿ. ಅವರು ಕೇಳಿರ್ತಕ್ಕಂಥ ಎಲ್ಲ ಐಟಮ್ಗಳನ್ನ ಸವಿಸ್ತಾರವಾಗಿ ಉದ್ಯೋಗಪತಿಗಳೇನು ಬಂದಿದ್ದಾರೆ, ಆ ಉದ್ಯೋಗಪತಿಗಳನ್ನು ಯಾರಾದ್ರೂ ಪಟ್ಟಿ ನೋಡಿದೆ, ಆ ಪಟ್ಟಿ ನೋಡಿದಾಗ ನನಗೆ ಇಷ್ಟು ಖುಷಿ ಆಯಿತು. ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವವರು, ಹೋಂಡಾದವರು, ಟಾಟಾದವರು, ಒಂದು ಹೆಸರು ಹೇಳೆ, 2 ಹೆಸರು ಹೇಳೆ, ಇಂಥ ಪ್ರಖ್ಯಾತಿ ಹೊಂದಿರತಕ್ಕಂಥ ಕೈಗಾರಿಕಾ ಉದ್ಯಮಿಗಳು ಇವತ್ತು ಗದಗನ್ನು ಗುರುತಿಸಿ, ಗದಗ ಜನರ ನೈಪುಣ್ಯತೆಯನ್ನು ಗುರುತಿಸಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಈ ಉದ್ಯೋಗ ಮೇಳದೊಳಗೆ ಯಾರು ಒಂದೊಂದು ಉದ್ಯೋಗ ಕೊಡ್ತೀರಿ ಉದ್ಯೋಗಪತಿಗಳು, ಅವರೆಲ್ಲರೂ ನಮ್ಮ ಗದಗ ಜಿಲ್ಲೆಗೆ ಸಹಾಯ ಮಾಡಿರಿ ಅಂತ ಹೇಳಿ ನಾನು ತಿಳ್ಕೊಂಡು. ಮೊದಲನೇ ದಿನದ ಉದ್ಯೋಗ ಮಾಡೋದಲ್ಲಿತ್ತು ಅಂದರೆ 2,700 ಜನ ಇಲ್ಲಿ ಬಂದಿದ್ದಾರೆ ಉದ್ಯೋಗ ಆಕಾಂಕ್ಷಿಗಳು. ಅದರೊಳಗೆ 500 ಜನಕ್ಕೆ ಆಫರ್ ಲೆಟರ್ಸ್ ನಿನ್ನೆ ಕೊಟ್ಟಾಗಿದೆ. ಇನ್ನು 660 ಜನ ಮಕ್ಕಳಿಗೆ ಅವ್ರಿಗೆ ಸೆಲೆಕ್ಟೆಡ್ ಅಂತ ಲಿಸ್ಟ್ ಕೊಟ್ಟಿದೆ. ಮುಂದಿನ ಕಂಪ್ನಿಗಳಲ್ಲೇ ಮುಂದಿನ ಟೆಸ್ಟ್ಗಳು ಮಾಡಿ ಅವ್ರಿಗೆ ಉದ್ಯೋಗ ಕೊಡೋಕ್ಕೆ ಅವಕಾಶ ಆಗುತ್ತೆ. 2ನೇ ದಿನವೂ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಒಂದು 250 ಜನ ಹುಡುಗರು ಹಾಲ್ ಒಳಗೆ ಬಂದಿದ್ದಾರೆ. ಸೊ ಇಟ್ ಇಸ್ ಅ ಗುಡ್ ಸಕ್ಸಸ್ಫುಲ್. ನಾ ಇಲ್ಲಿ ಜಾಬ್ ಹುಡುಕತ್ತಿದ್ದೆ ಮತ್ತು ಇಲ್ಲಿ ಉದ್ಯೋಗ ಇದ್ರೊಳಗೆ ಬಂದೆ. ಅಲ್ಲಿ ಒಂದು ಕಂಪ್ನಿ ಇತ್ತು HCL, ಅಲ್ಲಿ ಸೆಲೆಕ್ಟ್ ಆಗಿತ್ತು. ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಚಲೋ ಆಗಿತ್ತು. ನಾ ಮತ್ತು ಅವ್ರು ಕಾಲ್ ಮಾಡಿ ಕರೀದ್ರು, ಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾ ಇಲ್ಲಿ ಬಂದೇನಿ. ಅವರು ಸೆಲೆಕ್ಟ್ ಮಾಡಿ ನಾವು ಎಲ್ಲ ಅದು ಕೆಲಸ ಹುಡುಕ್ತಾ ಇದ್ವಿ. ಆಮೇಲೆ ನಮ್ಮ ಗದಗ ನಮ್ಮ ಸರಿಂದ H.K. ಪಾಟೀಲ್ ಸಾಹೇಬರಿಂದ ಒಂದು ಜಾಬ್ ಮೇಳ ಓಪನ್ ಆಗಿ ಇಲ್ಲೇ ನಂಗೆ ಜಾಬ್ ಸಿಕ್ಕಿದೆ. ಮತ್ತು ನನಗೆ ಚಲೋ ಕಂಪ್ನಿಯಲ್ಲಿ ಆಫರ್ ಸಿಕ್ಕಿದೆ. ಫಾಕ್ಸನ್ ಅಂತ ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನನಗೆ ಇವಾಗ ಇದು ಸೆಲೆಕ್ಟ್ ಆಗಿ ನನಗೆ ಇಂಟರ್ವ್ಯೂ ತೊಗೊಂಡು ಇವಾಗ ಜಾಬ್ ಸಿಕ್ಕಿದೆ. ಫಸ್ಟು ಕರ್ನಾಟಕ ಡಿಸ್ಟ್ರಿಕ್ಸಲ್ಲಿ ಯಾವುದಾದಿದೆ ಎಲ್ಲ ಡಿಸ್ಟ್ರಿಕ್ಸ್ಗೂ ಬಂದ್ಬಿಟ್ಟು ನಾವು ವಿಸಿಟ್ ಮಾಡಿ ನಾವು ಇಲ್ಲೇ ಆಫರ್ ಲೆಟರ್ಸ್ ಕೊಟ್ಟು ಇಲ್ಲೇ ಸೆಲೆಕ್ಟ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ ಕ್ಯಾಂಡಿಡೇಟ್ಸ್ಗಳು. ಓಕೆನಾ? ಸೊ ಇವರಿಗೆಲ್ಲ ಒಂದು ಗ್ರೇಟ್ ಆಪರ್ಚುನಿಟಿ ಇರುತ್ತೆ. ಮುಂದಕ್ಕೆ ಫ್ಯೂಚರಲ್ಲಿ ಅವ್ರ ಕೆರಿಯರ್ ಬಿಲ್ಡ್ ಮಾಡ್ಕೊಳೋದಕ್ಕೆ ತುಂಬ ಆಪರ್ಚುನಿಟಿ ಇದೆ. ಯಾಕಂದರೆ
ಕಂಪ್ನಿ ಇದು ಬಂದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ದೊಡ್ಡ ಆರ್ಗನೈಸೇಷನ್. ತೈವಾನಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಂದು ದೊಡ್ಡ ಫ್ಯಾಕ್ಟ್ರಿ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮಾರ್ಚ್ 1ರಂದು ಉದ್ಯೋಗ ಮೇಳದಲ್ಲಿ ಒಟ್ಟು ಆಫ್ಲೈನಲ್ಲಿ 1980 ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದಾರೆ. ಆನ್ಲೈನಲ್ಲಿ ಬಂದಂಥ ವಿದ್ಯಾರ್ಥಿಗಳಲ್ಲಿ 1002 ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದಾರೆ. ಒಟ್ಟು 2940 ವಿದ್ಯಾರ್ಥಿಗಳು ನಿನ್ನೆ ಬಂದು ಸಂದರ್ಶನ ನೀಡಿದ್ದಾರೆ. ಅದರಲ್ಲಿ 536 ವಿದ್ಯಾರ್ಥಿಗಳು ಈಗಾಗಲೇ ಸೆಲೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. 64 ಕಂಪ್ನಿಗಳು ಇಲ್ಲಿ ಬಂದು ನಿನ್ನೆ ಸಂದರ್ಶನ ಮಾಡಿ